ನನಗೊಂದು ಕೆಲಸ ಆಗಂಗೆ ಒಂದು ಮಾಡ್ಕೊಡಿ ಮೇಡಮ್ರೆ. ಏನೋ ಒಂದು ಪೆನ್ಷನ್ ಬರಂಗೆ ಮಾಡಿಕೊಟ್ರೆ ಹೆಂಗೋ ಸಾಯೋವರೆಗೂ ಹೆಂಗೋ ಅದ್ರಲ್ಲಾರ ಗಂಜಿ ತಿಂತೀನಿ ಮೇಡಮ್ರೆ. ಇಲ್ಲಾಂದ್ರೆ ನಂದು ಭಾಳ ಕಷ್ಟ ಜೀವನ ಮೇಡಮ್ರೆ. ನನಗೆ ತುಂಬ ಕಷ್ಟದಲ್ಲಿ ಊಟ ತಿಂಡಿಗೂ ಗತಿ ಇಲ್ಲ. ನಮಗೆ ಕೆಲಸ ಮಾಡಿದ್ರೆ ಉಂಟು, ಇಲ್ಲಾಂದ್ರೆ ಇಲ್ಲ. ಕೂಲಿ ಮಾಡ್ಕೊಂಡು ತಿನ್ನೋ ಜನ ನಾವು. ಯಾವ ಆಸ್ತಿ ಇಲ್ಲ, ಅಡವಿಲ್ಲ, ಏನೂ ಇಲ್ಲ ನಮಗೆ. ಕೂಲಿ ಮಾಡಬೇಕು, ಕೆಲಸ ಮಾಡಬೇಕು, ಹೊಟ್ಟೆ ಹೊರಬೇಕು. ಇಲ್ಲ ಅಂದ್ರೆ ನಮ್ಗೆ ಏನು ಗತಿ ಇಲ್ಲ ಮೇಡಮ್ರೆ. ಏನು ನಿಮಗೆ ಕೈ ಮುಗಿದು 100-1000 ಬಾರಿ ನಮಸ್ಕಾರ ನಿಮಗೆ. ನನಗೊಂದು ಕೆಲಸವನ್ನು ಮಾಡಿಕೊಟ್ಬಿಡಿ ಮೇಡಮ್ರೆ. ಇಲ್ಲ ನೀವು ನಮಗೆ ನಮಸ್ಕಾರ ಮಾಡೋದಲ್ಲ, ಆದ್ರೆ ಖಂಡಿತ ಇದನ್ನ ಅಧಿಕಾರಿಗಳ ಗಮನಕ್ಕೆ ತರ್ತೀವಿ. ಈಗ ದುಡ್ಡು ಬಂದಿದೆ, ಖಂಡಿತ ಮುಂದಿನ ದಿನಗಳಲ್ಲಿ ಈ ಕೆಲಸ ಕಾಯಮಾತಿ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ನಾವು ತರ್ತೀವಿ. ಅವರೇ, ಸದ್ಯಕ್ಕೆ ಸಮಾಧಾನ ಆಗಿದೆಯಾ? ಈಗ ಸ್ವಲ್ಪ ಸಮಾಧಾನ ಆಗಿದೆ ಮೇಡಮ್. ರೈಟ್, ವಾಪಸ್ ಬರ್ತೀನಿ. ರುದ್ರಪ್ಪ ಅವ್ರು ನಮ್ಮ ಜೊತೆ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ರುದ್ರಪ್ಪ ಅವರೇ, 1.5 ವರ್ಷ ಅಲದು ಹೆಂಗೆ ದುಡ್ಡು ಸಿಕ್ಕಿದ್ದು? ಹೆಂಗೆ, ಯಾರು ಕಾಲ್ ಮಾಡಿದ್ರು, ಹೆಂಗ್ ಸಿಕ್ತು? ಮೇಡಮ್ ಒಬ್ರು ಬಂದು ಕರೆದ್ರು ಮೇಡಮ್. ಕರೆದ್ಬಿಟ್ಟು ಈಗ ಮಂಜುನಾಥ್ ಸರ್ ಕೊಟ್ಟು ಕಳ್ಸಿದಾರೆ, ಈಗ ಅಲ್ಲಿ ಬ್ಯಾಗ್ ಅಲ್ಲಿ ಇದೆ ನೋಡ್ರಿ, ತಗೊಳ್ರಿ ಅಂತ ಅಂದ್ರು. ನಾವು ಹೋಗಿ ನೋಡ್ದೆ ಮೇಡಮ್, 500 ರೂಪಾಯಿದು 10 ಕಟ್ಟಿತ್ತು ಮೇಡಮ್. ಕೊಟ್ರು ಅಂತ ಬಂದು ಎತ್ಕೊಂಬರೋಷ್ಟೊತ್ತಿಗೆ ಅವರು ಹಂಗೆ ಹೋಗ್ಬಿಟ್ರು ಮೇಡಮ್. ನಾವು ಮಧ್ಯಾಹ್ನ ಊಟಕ್ಕೆ ಹೋಗ್ಬೇಕಾದ್ರೆ 1:30 ಟೈಮಲ್ಲಿ ಕೊಟ್ಟೋದ್ರು. ಊಟಕ್ಕೆ ಹೋಗ್ಬೇಕಾದ್ರೆ ಅಂದ್ರೆ ಅವ್ರ ಪರಿಚಯ ಇಲ್ಲ, ಸುತ್ತಮುತ್ತ ಎಲ್ಲೂ ನೋಡಿಲ್ಲ ಅವ್ರನ್ನ? ಇಲ್ಲ ಮೇಡಮ್, ನೋಡಿಲ್ಲ ಮೇಡಮ್. ಅದೇ ಅವ್ರು ಹೇಳಿದ್ರು ಮೇಡಮ್, ಈಗ ಮತ್ತೆ ಯಾರು ಪೊಲೀಸ್ ಕಂಪ್ಲೇಂಟು ನ್ಯೂಸ್ ಚಾನೆಲ್ಗೆಲ್ಲ ಹೋಗ್ಬೇಡಿ, ತೊಂದರೆ ಆಗುತ್ತೆ ಅಂತ ಹೇಳಿದ್ರು ಮೇಡಮ್. ಓ, ತೊಂದರೆ ಆಗತ್ತೆ, ಹೆದರ್ಸಿದ್ರಾ? ಹಾ ಮೇಡಮ್. ಆಮೇಲೆ ಮೇಡಮ್, ನಾವು ಕೋರ್ಟ್ ಆರ್ಡರ್ ಇತ್ತು ಮೇಡಮ್, ಹೈಕೋರ್ಟ್ ಆರ್ಡರ್ ಮಾಡಿತ್ತು ಸೆಪ್ಟೆಂಬರ್ 24 ತಾರೀಕು ಮೇಡಮ್. ಅದನ್ನ ತಂದು ಮಾನ್ಯ ಕುಲಸಚಿವರು ಮಂಜುನಾಥ್ ಅವ್ರ ಹತ್ರ ನಾವು ಹೋದ್ವು ಮೇಡಮ್. ಅದನ್ನ ಕೋರ್ಟ್ ಆರ್ಡರ್ ಕೊಟ್ಟು, ಕೋರ್ಟ್ ಆರ್ಡರ್ ಇದ್ರೆ ನೋಡೋಣ ಅನ್ಕೊಂಡು 3 ತಿಂಗಳು ಕತ್ತಾಯಿಸಿದ್ರು ಮೇಡಮ್. ಇವ್ರು ಆಮೇಲೆ ಇವ್ರು ಹಂಗೆಲ್ಲ ಈಗ ಸ್ವಲ್ಪ ಖರ್ಚಾಗತ್ತಪ್ಪ ಗೌರ್ಮೆಂಟ್ ಲೆವೆಲ್ ಅಲ್ಲಿ ಎಲ್ಲ ಮಾಡಿಸ್ಬೇಕು ಅಂತ ಹೇಳಿ ಕೇಳಿದ್ರು ಮೇಡಮ್ ದುಡ್ಡು. ನಾವೆಲ್ಲ ಸೇರಿ 1.25 ಲಕ್ಷ ಜೋಡಿಸಿ ಕೊಟ್ಟು ಮೇಡಮ್. ಕೊಟ್ಬಿಟ್ಟು ಇವರು ಮಾಡ್ತೀನಿ ಅಂದ್ಕೊಂಡು ಅವರು ಆಕ್ಚುಲಿ ಅವ್ರಿಗೆ KS ಆಫೀಸರ್ ಆಗಿ ಏನ್ ಪರ್ಮನೆಂಟ್ ಮಾಡ್ಬೇಕಾದ್ರೆ ಯಾವ ಮಾನದಂಡ ಐತೆ ಅಂತಾನು ಗೊತ್ತಿಲ್ಲ ಮೇಡಮ್. ನಾನೇ ಆರ್ಡರ್ ಕೊಡ್ತೀನಿ ಅಂತಿದ್ರು ಮೇಡಮ್. ಅಲ್ಲ, ನಿಮ್ಗೆ ಅನುಮಾನ ಬರ್ಲಿಲ್ವಾ? ಇಷ್ಟು ಎಳಿತಾ ಇದಾರೆ, ಇವ್ರು ಮಾಡ್ತಾರೋ ಇಲ್ವೋ ಅನುಮಾನ ಬರ್ಲಿಲ್ವಾ? 1.5 ವರ್ಷ ಆಯ್ತು ಮೇಡಮ್. ಮನೆಗೂ ಅಲ್ಲಿದ್ವಿ, ಆಫೀಸಿಗೂ ಅಲ್ಲಿದ್ವಿ, ಪ್ರತಿ ದಿನ ಆಫೀಸಿಗೆ ಹೋಗ್ತಿದ್ವು ಮೇಡಮ್. ಅವ್ರು ಮತ್ತೆ ಗೌರ್ಮೆಂಟ್ ಲೆಟರ್ ಬರ್ದಿದ್ದೀನಿ, ಸಿಂಡಿಕೇಟ್ ಅಲ್ಲಿ ಅಪ್ರೂವಲ್ ಆಗಿದೆ ಮೇಡಮ್. ಸಿಂಡಿಕೇಟ್ ಅಲ್ಲಿ ಇವ್ರು ಕಾಯಂ ಮಾಡ್ಬೇಕು ಅಂತಾನು ಆಗಿದೆ. ಮಾರ್ಚ್ 9ನೇ ತಾರೀಕು ಸಿಂಡಿಕೇಟ್ ಅಲ್ಲಿ ಮೇಡಮ್, 2026 ಮಾರ್ಚ್. ಅದ್ರಲ್ಲೂ ಇವಾಗ ಮಾಡ್ತೀನಿ ಅಂತ ಅಂದು ಹೇಳಿ ಗೌರ್ಮೆಂಟ್ ನಾನು ಕಾಯಂ ಮಾಡಿ ಗೌರ್ಮೆಂಟ್ಗೆ ಹಾಕ್ಬಿಡ್ತೀನಿ, ನಿಮ್ದು ಕಾಯಂ ಆಗುತ್ತೆ ಅಂದ್ರು ಮೇಡಮ್. ಆಮೇಲೆ ಮಾರ್ಚ್ 31ನೇ ತಾರೀಕು ಇದು ಟ್ರಾನ್ಸ್ಫರ್ ಆಗ್ಬಿಡ್ತು ಮೇಡಮ್ ಇದ್ದಕ್ಕಿದ್ದಂಗೆ. ಆಮೇಲೆ ಹೋಗಿ, ಸರ್ ನಮ್ದು ಕಾಯಂ ಮಾಡ್ಕೊಡ್ಲಿಲ್ಲ, ನಮ್ ದುಡ್ಡು ಇಲ್ಲ ಸರ್, ನಾವ್ ಏನ್ ಮಾಡ್ಬೇಕು ಸರ್, ನಾವು ಬಡ್ಡಿ ಸಾಲ ತಂದು ಅವ್ರಿಗೆ ಕೊಡ್ಬೇಕು ಅಲ್ಲ ಸರ್, ಏನ್ ಮಾಡ್ಬೇಕು ಸರ್, ನೀವೇ ಹೇಳಿದೀರಾ ಅಂತ ಹೇಳಕ್ಕೆ ಎಲ್ಲ ಕೇಳಿದ್ಕೆ, ಇಲ್ಲ ನಾನೇ ಬರ್ತೀನಿ ಮತ್ತೆ ಕುಲಸಚಿವರಾಗಿ ಮಾಡ್ಕೊಡ್ತೀನಿ, ಆಮೇಲೆ ಪೆನ್ ಡ್ರೈವ್ ಹಾಕಿ ಇವತ್ತೇ ಮಾಡ್ಕೊಡ್ತೀನಿ ಅಂತ ಅಂದ್ರು ಮೇಡಮ್. ಬೆಳಗಿಂದ ಸಾಯಂಕಾಲದವರೆಗೂ ಕಾದಿ ಮೇಡಮ್ 31ನೇ ತಾರೀಕು. ಆಮೇಲೆ ಇಲ್ಲ ನಾನು ಊರಿಗೆ ಹೋಗ್ಬಿಟ್ರು ಮೇಡಮ್. ಊರಿಗೆ ಹೋದ್ಮೇಲೆ ನಾವು ಈಗ ಎಷ್ಟು ಫೋನ್ ಮಾಡಿದ್ರು ಎತ್ತಲಿಲ್ಲ ಮೇಡಮ್. ಒಂದು ವಾಟ್ಸಪ್ ಮಾಡುದು ಮೇಡಮ್ ಅವ್ರ ಮೊಬೈಲ್ಗೆ, ನೀವು ನಮಗ್ ದುಡ್ಡು ಕೊಡ್ಲಿಲ್ಲ ಅಂದ್ರೆ ನಾವು ವಿಷ ಕೊಡ್ತೀವಿ ಪರಿಸ್ಥಿತಿ ಬಂದಿದೆ ಸರ್, ನಾವು ಎಲ್ಲಿ ದುಡ್ಡು ಕೊಟ್ಟವ್ರಿಗಾರು, ನಾವು ಸಾಲ ಕೊಟ್ಟವ್ರಿಗಾರು ನಾವು ಎಂತ ಬೀಳೋದು ಸರ್, ನಾವು ತಗೊಳ್ಳೋದೇ ದುಡ್ಡು 10,000-12,000 ರೂಪಾಯಿ ಮೇಡಮ್ ತಿಂಗಳ. ಆದ್ರೆ ಇಲ್ಲಿವರೆಗೂ ನಮ್ಗೆ 31 ವರ್ಷ ನಡೀತಾ ಇದೆ ಮೇಡಮ್, ದಿನಗೂಲಿಯಾಗಿ ಕೆಲಸ ಮಾಡ್ತಾ ಇರೋದು. ಏನಂತಿದ್ರ ಅವಾಗ? ಹಂಗ್ ವಾಟ್ಸ್ಆಪ್ ಮೆಸೇಜ್ ಕಳಿಸಿದಾಗ ಏನ್ ರಿಪ್ಲೈ ಏನಾದ್ರು ಮಾಡಿದ್ರ? ಅಲ್ಲ, ಇವಾಗ ವಾಟ್ಸ್ಆಪ್ ಅಲ್ಲಿ ನೀವು ಮೆಸೇಜ್ ಕಳ್ಸಿದ್ರಲ್ಲ, ಅದಕ್ಕೆ ಏನ್ ರಿಪ್ಲೈ ಬಂದಿತ್ತು? ಆಮೇಲೆ ವಾಟ್ಸಪ್ ಹೋದ್ಮೇಲೆ ಕಳ್ಸಿದ್ಮೇಲೆ ನಿಂಗೆಲ್ಲ ವಾಟ್ಸಪ್ ಮಾಡ್ಬೇಡ, ಅದೆಲ್ಲ ಆಡಿಯೋ ಕ್ಲಿಪ್ ಇದೆ ಮೇಡಮ್, ನಿಂಗೆಲ್ಲ ವಾಟ್ಸಪ್ ಮಾಡ್ಬೇಡ, ನಾನ್ ಬಂದು ಅವ್ರಿಗೆ ಫೋನ್ ಕೊಡು, ಮಾತಾಡ್ತೀನಿ 3 ಜನಕ್ಕೂ. ಇನ್ನ 3 ಜನ ಇದ್ರು ಮೇಡಮ್, ನಾರಾಯಣ ಸ್ವಾಮಿ, ವಿಮಲಮ್ಮ, ಕಣ್ಣನ್. ಅವ್ರಿಗೆ ಫೋನ್ ಕೊಡು, ನಾ ಮಾತಾಡ್ತೀನಿ ಅಂತ ಅಂದ್ರು ಮೇಡಮ್. ಅದಕ್ಕೆ ಫೋನು ಈಗ
ಆಮೇಲೆ ವಾಟ್ಸಪ್ ಮಾಡಿದ್ಮೇಲೆ ಫೋನ್ ಎತ್ತಾರೆ ಮೇಡಮ್, ಅಲ್ಲಿವರೆಗೂ ಫೋನ್ ಎತ್ತಲ್ಲ ಮೇಡಮ್. ಫೋನ್ ಎತ್ತಲ್ಲ. ನಾವ್ ಹೇಳುತ್ತೆ ಮೇಡಮ್, ಹಿಂಗೆ ಫೋನ್ ಎತ್ತಿಲ್ಲ ಅಂದ್ರೆ ಸರ್ ನಾವು ಇನ್ನೂ ದಿನಕ್ಕೂ ಭಯ ಬೀಳ್ತಿರ್ತೀವಿ. ಸಾಲ ತಂದು ಕೊಟ್ಟಿರ್ತೀವಿ ಸರ್ ಮೇಡಮ್, ಸರ್ ಮೋಸ ಮಾಡ್ಬೇಡಿ ಎಲ್ಲ ಹೇಳುದು ಸರ್. ನಾವು ನಿಮ್ಮನ್ನೇ ನಂಬಿ ಇಷ್ಟು ದಿನ ಒಂದೂವರೆ ವರ್ಷ ಕಾದು ಆದ್ರೂ ನೀವು ಕೊಡ್ಲಿಲ್ಲಲ್ಲ ಸರ್. ನಮ್ಮ ಪರಿಸ್ಥಿತಿ ಬೀದಿ ಬಿದ್ದಿದೀವಿ ಸರ್. ಇಲ್ಲಿ ಕಾಯಮತ್ತಿನೂ ಇಲ್ಲ, ಇಲ್ಲಿ ದುಡ್ಡು ಇಲ್ಲ ಅಂದ್ರೆ ಹೆಂಗೆ ಸರ್ ಅಂತ ಹೇಳಿ ನಾನು ಮತ್ತೆ ಹಿಂಗೆ ಮಾಡಿ ನಮ್ಗೆ ಅಲ್ಲಿಂದ ದಿಕ್ ತಪ್ಪಿಸ್ಬಿಟ್ರು ಮೇಡಮ್. ಈಗ ಸ್ಟೇಟಸ್ ಏನಿದೆ ರುದ್ರಪ್ಪ ಅವರೇ, ಖಾಯಮಾತಿ ಬಗ್ಗೆ ಏನ್ ಸ್ಟೇಟಸ್ ಇದೆ ಸದ್ಯಕ್ಕೆ? ಸ್ಟೇಟಸ್ ಅಂದ್ರೆ ಮೇಡಮ್ ಅಂದ್ರೆ ಇವಾಗ ಪ್ರೆಸೆಂಟ್ ಸಿಚುವೇಶನ್ ಏನು, ಖಾಯಮಾತಿ ವಿಷಯದಲ್ಲಿ ಏನಾಗ್ತಾ ಇದೆ? ಖಾಯಮಾತಿ ವಿಷಯದಲ್ಲಿ ಮೇಡಮ್ ಇವರು 30 ವರ್ಷ ಆದ್ರೂ ನಮ್ಗೆ ಸ್ಟ್ಯಾಚ್ಯೂಟ್ ಮಾಡಿಲ್ಲ ಮೇಡಮ್. ಸ್ಟ್ಯಾಚ್ಯೂಟ್ ಮಾಡಿ ಒಂದು ಈಡಿಗೆ ಒಂದು ಅಪ್ರೋಲ್ ತಗೊಳ್ಳಿಲ್ಲ ಮೇಡಮ್ ಇವರು 30 ವರ್ಷ ಆದ್ರು ಮೇಡಮ್. ಅದೇ ಬಂದವರೆಲ್ಲ ಅವ್ರಿಗೆ ಬೇಕಾದವ್ರಿಗೆ ಒಳ್ಳೇದ್ ಮಾಡ್ಕೊಟ್ಟು ಹೋಗ್ತಾರೆ ಮೇಡಮ್. ಇಲ್ಲಿ ನಮ್ಮ ಹಾಸ್ಟೆಲಲ್ಲಿ ಹಿಂಗ ನಾರಾಯಣ ಸ್ವಾಮಿ ಅವರು ಈಗ ಟಾಯ್ಲೆಟ್ ಕ್ಲೀನ್ ಮಾಡ್ಕೊಂಡು ಕೆಲಸ ಮಾಡ್ತಾರೆ ಮೇಡಮ್. ಕಣ್ಣನ್ನು ಅಷ್ಟೇ. ಆಮೇಲೆ ವಿಮಲಮ್ಮ ಅನ್ನೋರು ಅವರು ಪಾತ್ರೆ ತೊಳ್ಕೊಂಡು ಕೆಲಸ ಮಾಡೋರು ಮೇಡಮ್. ಅವ್ರಿಗೆ ಕೆಲವು ಏನು ಗೊತ್ತಿಲ್ಲ ಮೇಡಮ್ ಆಡಳಿತದ ಬಗ್ಗೆ. ಒಂದು ಇಷ್ಟು 30 ವರ್ಷ ಆದ್ರೂ ಇವರು ನಮ್ಗೆ ಒಂದು ಸ್ಟ್ಯಾಚ್ಯೂಟ್ ಮಾಡಿಲ್ಲ ಅಂದ್ರೆ ಇವ್ರು ನಮ್ಗೆ ನಮ್ಮ ಕರ್ತವ್ಯಗಳನ್ನ ನಾವು ಪ್ರಾಮಾಣಿಕವಾಗಿ ಮಾಡ್ತಾ ಇದೀವಿ ಮೇಡಮ್. ಆದ್ರೆ ನಮ್ಮ ಹಕ್ಕುಗಳಿಗೆ ಭದ್ರತೆನೇ ಇಲ್ಲ ಮೇಡಮ್. ಅಲ್ಲ, ಈಗ ಕುಲಪತಿಗಳ ಹತ್ರ ಈ ಮಾತು ಯಾವತ್ತೂ ಹೋಗಿಲ್ವಾ? ಏನ್ ಚರ್ಚೆ ಆಗಿಲ್ವಾ? ಬೇರೆ ಯಾರ ಹತ್ರ? ನಾವು ಮೇಡಮ್ ಕುಲಪತಿಗಳ ಹತ್ರ ನಾವು ಜಡ್ಜ್ಮೆಂಟ್ ತಗೊಂಡು ಹೋಗಿ ಸೈನ್ ಮಾಡಿಸೋದು ಮೇಡಮ್. ಅವರು ಜಡ್ಜ್ಮೆಂಟ್ ಮೇಲೆ ಬರೆದ್ರು ಮೇಡಮ್, ಇವ್ರು ಬೇಗ ಆಕ್ಷನ್ ಮಾಡಿ ಅಂತ ಮೇಡಮ್. ಅಲ್ಲ, ನ್ಯಾಯಾಲಯದಿಂದಾನೇ ಬಂದಿದೆ, ಜಡ್ಜ್ಮೆಂಟ್ ಬಂದಿದೆ, ಅದು ಕುಲಪತಿಗಳು ಓಕೆ ಮಾಡ್ತಾರೆ. ಆದ್ರೆ ಇವ್ರು ಪ್ರೋಸೆಸ್ ಮಾಡಲ್ಲ ಅಂದ್ರೆ ಹೆಂಗೆ ಕತೆ? ಅದೇ ಮೇಡಮ್, ಇನ್ನೂ ಏನಾರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಅನ್ನೋ ಗೊತ್ತಿಲ್ಲ ಮೇಡಮ್. ದುಡ್ಡಿಗೆ ನಮ್ಮ ಹತ್ರ ದುಡ್ಡು ಇತ್ತಿಲ್ಲ ಮೇಡಮ್. ಅದು ಕೂಡ ಇಡೋ ಅಷ್ಟೆಲ್ಲ ಬಡ್ಡಿ ತಂದು ಕೊಟ್ಟಿದೀವಿ ಮೇಡಮ್. 5 ಲಕ್ಷ ಕೊಟ್ಟಿದೀವಿ ಮೇಡಮ್. ಈಗ ಇವರು ಟ್ರಾನ್ಸ್ಫರ್ ಆದ್ರಲ್ಲ, ಇದಾದ್ಮೇಲೆ ಏನಾದ್ರು ಮೂವ್ ಆಗ್ತಿದ್ಯಾ ಅದು ವಿಷಯ ವಿವಿಯಲ್ಲಿ? ಇನ್ನು ಹೋಗಿಲ್ಲ ಮೇಡಮ್, ಕೇಳಿಲ್ಲ. ಆದ್ರೆ ಈ ನ್ಯೂಸ್ ಅಲ್ಲೆಲ್ಲ ಬಂದಿರೋದಕ್ಕೆ ಭಯ ಬಿದ್ದು ಕೊಟ್ಟಿರೋದು ಮೇಡಮ್. ಸುವರ್ಣ ನ್ಯೂಸ್ ಅವರಿಗೆ ತುಂಬಾ ಧನ್ಯವಾದಗಳು ಮೇಡಮ್. ಯಾಕೆಂದ್ರೆ ನಮ್ಗೆ ಯಾರು ಇತ್ತಿಲ್ಲ ಮೇಡಮ್, ನಮ್ ಪರವಾಗಿ ನಿಲ್ಲೋರೇ ಇರಲಿಲ್ಲ. ಅಲ್ಲಿ ಸಂಘಗಳು ಅಷ್ಟೇ ಮೇಡಮ್, ಯಾರು ಬರಲ್ಲ ಮೇಡಮ್. ನೌಕರರ ಸಂಘ ಅಂತ ಇದೆ, ಅವ್ರು ಯಾರು ನಮ್ಗೆ ಸಪೋರ್ಟ್ ಮಾಡಲ್ಲ ಮೇಡಮ್. ಮತ್ ಯಾವ ಕಾರಣಕ್ಕೆ ನೌಕರರ ಸಂಘ ಇರ್ಬೇಕು? ಕಷ್ಟ ಆದಾಗ ಯಾರು ನಿಂತ್ಕೊಳ್ಳೋದಿಲ್ಲ ಜೊತೆಗೆ ಅಂದ್ರೆ ಏನಕ್ಕೆ ಬೇಕದು? ಹೌದು ಮೇಡಮ್, ನಿಮ್ಮ ಹಾಸ್ಟೆಲ್ ನಿಮ್ಮ ಯೂನಿವರ್ಸಿಟಿಗೆ ಸಂಬಂಧ ಪಡಲ್ಲ ಅಂತ ಹೇಳ್ತಾರೆ ಮೇಡಮ್. ಹಾಸ್ಟೆಲ್ ಯೂನಿವರ್ಸಿಟಿ ಒಂದ್ ಭಾಗ ಅಂತ ಸರ್ಕಾರನೇ ಹೇಳುತ್ತೆ ಒಂದ್ ಕಡೆ. ಆಮೇಲೆ ಹಾಸ್ಟೆಲ್ ಇದ್ದವ್ರನ್ನ ಕಾಯಂ ಮಾಡಿದೆ 1995ರಲ್ಲಿ ಮೇಡಮ್. ನಾವು 2 ವರ್ಷ ಆದವ್ರನ್ನ ಕಾಯಂ ಮಾಡಿದೆ. ನಾವು ಹಂಗೆ ಕಾಯಂ ಹಾಕುತ್ತೆ ಅಂದ್ಕೊಂಡು ಒಂದು ಆಸೆ ಮೇಲೆ ಇಷ್ಟು ವರ್ಷ ದುಡ್ದು ಮೇಡಮ್. ಆದ್ರೂ ನಿರಾಸೆ ಆಯ್ತು ಮೇಡಮ್. 2006ನೇ ಇಸ್ವಿಲಿ 130 ಜನ ಕಾಯಂ ಮಾಡಿದ್ರು ಮೇಡಮ್. ಆದ್ರೂ ನಮ್ಮನ್ನ ಕೈ ಬಿಟ್ಬಿಟ್ರು ಮೇಡಮ್. ಕೈ ಬಿಟ್ಟು ಮಾಡಿದ್ರು ಮೇಡಮ್. ನೀವು ಯೂನಿವರ್ಸಿಟಿ ಸಂಬಂಧ ಪಡಲ್ಲ ನಿಮ್ಗೆ ಹೆಂಗೆ ಅಂದ್ರು ಮೇಡಮ್. ಕೋರ್ಟ್ ಹೇಳಿದೆಯಲ್ಲ ಮೇಡಮ್ ಇವ್ರನ್ನ ಕಾಯಂ ಮಾಡಿ ಅಂತ. 2012ರಲ್ಲಿ ಒಂದ್ಸತಿ ಜಡ್ಜ್ಮೆಂಟ್ ಬಂತು ಮೇಡಮ್. ಅದಕ್ಕೂ ಬರ್ತರು ಮೇಡಮ್. ರೈಟ್. ಈಗ ಸುವರ್ಣ ನ್ಯೂಸ್ ವರದಿಯಿಂದ ನಿಮ್ಮ ಕೈಗೆ ದುಡ್ಡು ಸೇರಿದೆ. ಇದರ ಜೊತೆಗೆ ಮೇಡಮ್ ಅದಂತೂ ಮಾತ್ರ ಸತ್ಯ ಮೇಡಮ್. ಕೆಲಸ ಖಾಯಮಾತಿನೂ ಆಗ್ಲಿ, ಯಾಕಂದ್ರೆ ನಾವು ವರದಿ ಪ್ರಸಾರ ಮಾಡ್ತಾ ಇದೀವಿ. ಆದಷ್ಟು ಬೇಗ ಕುಲಪತಿಗಳು ಇದ್ರ ಬಗ್ಗೆ ಗಮನ ಹರಿಸ್ಲಿ ಅಂತ ನಾವು ವಿಶ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.